ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ವೆನ್ ದ ಚೈಲ್ಡ್ ಇಸ್ ಬಾರ್ನ್ ಮದರ್ ಇಸ್ ಆಲ್ಸೋ ಬಾರ್ನ್ ಅಂತ. ಸೊ ಮೊದಲು ಒಂದು ಚಿಕ್ಕ ಹುಡುಗಿ ಮೈಂಡ್ಸೆಟ್ ಇದೆ, ಹುಡುಗಿ ಬಸರಿ ಆದ ತಕ್ಷಣನೇ ಅವಳಿಗೆ ತುಂಬ ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಮನಸ್ಸಲ್ಲಿ ತುಂಬ ಡೌಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ತಿನ್ಬೋದಾ, ಹೀಗೆ ಕುತ್ಕೋಬೋದಾ, ಹೀಗೆ ಮಲಗ್ಬೋದಾ, ಇದೇನಾದರೂ ಮಾಡಿದರೆ ನನ್ನ ಮಗುಗೆ ಹರ್ಟ್ ಆಗುತ್ತಾ, ಈ ಥರ ನಾನಾ ಕ್ವೆಶನ್ಸ್ಗಳಿರುತ್ತೆ. ಅದರೊಳಗಡೆ ಒನ್ ಆಫ್ ದ ಮೇನ್ ಡೌಟ್ಸ್ ಈ ಪ್ರೆಗ್ನೆಂಟ್ ಹೆಂಗಸರಿಗಿರೋದಂದ್ರೆ ಈ ಕೇಸರಿ ಸೇವನೆ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೇದಾ ಇಲ್ವಾ ಅಂತ. ಬನ್ನಿ ಇದ್ರ ಬಗ್ಗೆ ಸೈಂಟಿಫಿಕ್ ಎವಿಡೆನ್ಸ್ನ ನೋಡೋಣ. ಕೇಸರಿನ ಎಕ್ಸ್ಪೆನ್ಸಿವ್ ಸ್ಪೈಸ್ ಅಂತ ಕೂಡ ಹೇಳ್ತಾರೆ. ಇದ್ರದ್ದು ಸೈಂಟಿಫಿಕ್ ನೇಮು ಕಾರ್ಕಸ್ ಸಟೈವಸ್ ಅಂತ. ಇದು ಇರಾನ್ ದೇಶದಲ್ಲಿ ಹೆಚ್ಚಿಗೆ ಬೆಳೀತಾರೆ. ಇದು ಇರಾನ್ದು ನಾಟಿ ಔಷಧಿಯ ಪದ್ಧತಿನಲ್ಲಿ ಈ ಕೇಸರಿನ ಹೆಚ್ಚಿಗೆ ಅಬಾರ್ಷನ್ ಮಾಡಲಿಕ್ಕೋಸ್ಕರ ಉಪಯೋಗಿಸ್ತಾರೆ. ಇಂಡಿಯಾದಲ್ಲೂ ಈ ನಾಟಿ ಔಷಧಿ ಪದ್ಧತಿನಲ್ಲಿ ಕೇಸರಿ ಬಳಕೆ ತುಂಬ ಹೆಚ್ಚಿಗೆ ಇದೆ. ಇದರೊಳಗಡೆ ಒಂದು ಮೂಢನಂಬಿಕೆ ಇದೆ. ಈ ಕೇಸರಿ ಸೇವನೆ ಪ್ರೆಗ್ನೆಂಟ್ ವುಮನ್ ಮಾಡೋದ್ರಿಂದ ಮಗು ಬೆಳ್ಳಗಾಗತ್ತೆ ಅನ್ನೋ ಒಂದು ಮೂಢನಂಬಿಕೆ ಇದೆ. ಇದೇನು ಡಾಕ್ಟ್ರೆ, ಇದನ್ನು ಸಾರಾಸಟ್ಟಾಗಿ ಮೂಢನಂಬಿಕೆ ಅಂತ ಹೇಳಿಬಿಟ್ರಿ ಅಂತ ಅನ್ಬೋದು ನೀವು. ಹೌದು, ಇದು ಮೂಢನಂಬಿಕೆ ಅಲ್ದಿರ ಬೇರೆ ಏನೂ ಅಲ್ಲ. ಮಗುವಿನ ಬಣ್ಣ ತಂದೆ ತಾಯಿಯ ಜೆನೆಟಿಕ್ಸಿಂದ ಇನ್ಫ್ಲುಯೆನ್ಸ್ ಆಗುತ್ತೆ ಹೊರತು ಕೇಸರಿ ಸೇವನೆಯಿಂದ ಅಲ್ಲ. ಸೊ ಹೋಗ್ಲಿ ಬಿಡಿ ಡಾಕ್ಟ್ರೆ, ಅದರಿಂದ ಮಗು ಬೆಳ್ಳಗಾಗದಿದ್ರೆ ಏನು ಪರವಾಗಿಲ್ಲ, ಬಟ್ ತಗೊಳ್ಳೋದ್ರಿಂದ ಏನಾದರೂ ತೊಂದರೆ ಇದೆಯಾ ಅಂತ ನೀವು ಕೇಳ್ಬೋದು. ಇದ್ರ ಬಗ್ಗೆ ಸೈಂಟಿಫಿಕ್ ಎವಿಡೆನ್ಸ್ನ ನೋಡೋಣ. ಈ ಕೇಸರಿನ ಬೆಳೀತಾರಲ್ಲ ರೈತರು, ಅದರೊಳಗಡೆ ಈ ಬಸರಿ ರೈತರು ಇರ್ತಾರಲ್ಲ, ಅವರಲ್ಲಿ ನೋಡಿದಾಗ ಅವ್ರಿಗೆ ಕೇಸರಿ ಸೇವನೆ ಹೆಚ್ಚಿಗೆ ಆಗತ್ತೆ ಅಲ್ವಾ, ಅವರಲ್ಲಿ ಮಿಸ್ಕ್ಯಾರೇಜ್ ರೇಟ್ಸ್ ಜಾಸ್ತಿ, ಅಂದರೆ ಅಬಾರ್ಷನ್ ರೇಟ್ಸ್ ಜಾಸ್ತಿ ಆಗಿತ್ತು. ಅದ್ರ ಬಗ್ಗೆ ರಿಸರ್ಚ್ ಮಾಡಿದರು. ಮತ್ತು ಈ ಇರಾನ್ನಲ್ಲಿ ಈ ಪ್ರೆಗ್ನೆಂಟ್ ಬಸರಿ ಇಲಿಗಳಿಗೆ ಈ ಕೇಸರಿನ ಡಿಫ್ರೆಂಟ್ ಕಾನ್ಸಂಟ್ರೇಷನಲ್ಲಿ ಕೊಟ್ಬಿಟ್ಟು ಏನಾಗ್ಬೋದು ಅಂತ ನೋಡಿದರು. ಅದರೊಳಗಡೆ ಹೆಚ್ಚಿಗೆ ಕೇಸರಿ ಕಾನ್ಸಂಟ್ರೇಷನ್ ತೊಗೊಂಡಿದ್ದ ಬಸರಿ ಇಲಿಗೆ ಮಿಸ್ಕ್ಯಾರೇಜ್ ಆಗೋಯ್ತು ಅಥವಾ ಅಬಾರ್ಷನ್ ಆಗೋಯ್ತು. ಇದೇನಕ್ಕೆ ಈ ಕೇಸರಿಯಿಂದ ಈ ರೀತಿ ಗರ್ಭಪಾತ ಆಗ್ತಾ ಇದೆ ಅಂತ ರಿಸರ್ಚ್ ಮಾಡಿದಾಗ ಕೇಸರಿನಲ್ಲಿರೋ ಕಾರ್ಸಿನ್ ಅನ್ನೋ ಒಂದು ಆ್ಯಕ್ಟಿವ್ ಇಂಗ್ರೀಡಿಯೆಂಟು ದೇಹದಲ್ಲಿ ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಕಡಿಮೆ ಮಾಡ್ತು. ಈ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನು ವೆರಿ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಬೆಳೀಲಿಕ್ಕೆ ಮತ್ತು ಮಗು ಬೆಳೀಲಿಕ್ಕೆ ಎಲ್ಲ. ಇದರ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಾವೇನು ಕಲ್ತ್ಕೊಂಡ್ವಿ, ಕೇಸರಿ ಸೇವನೆ ಪ್ರೆಗ್ನೆನ್ಸಿ ಇದೆ ಫಸ್ಟ್ 3 ತಿಂಗಳಲ್ಲಿ ತಗೊಳ್ಳೋದ್ರಿಂದ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಅಂತ. ಈ ಲೇಟರ್ ಪಾರ್ಟ್ ಆಫ್ ದ ಪ್ರೆಗ್ನೆನ್ಸಿಲಿ, ಅಂದರೆ ಈ 9ನೇ ತಿಂಗಳು ಆ ಟೈಮಲ್ಲಿ ಕೇಸರಿ ಸೇವನೆ ಮಾಡಿದರೆ ಏನಾದರೂ ತೊಂದರೆನಾ ಅಂತ ಕೇಳಿದ್ರೆ ಇಲ್ಲ. ಆ ಟೈಮಲ್ಲಿ ಕೇಸರಿ ಸೇವನೆ ಮಾಡಿದ್ರೆ ಸುಖಪ್ರಸವ ಆಗೋ ಚಾನ್ಸಸ್ಸು ಜಾಸ್ತಿ. ಅಂದರೆ ನಮ್ಮದು ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಅದು ಈಸಿಯಾಗಿ ಓಪನ್ ಆಗೋಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಈ ಕೇಸರಿ ಸೇವನೆ ಬಾಣಂತಿರು ಮಾಡಿದರೆ ಇನ್ನೂ ಒಳ್ಳೆಯದು, ಯಾಕಂದರೆ ಅವ್ರ ಮೂಡ್ ಸ್ಟೆಬಿಲೈಸ್ ಮಾಡುತ್ತೆ. ಈ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಥವಾ ಬಾಣಂತಿ ಸನ್ನಿ ಅವುಗಳನ್ನೆಲ್ಲ ಕಡಿಮೆ ಮಾಡುತ್ತೆ ಕೇಸರಿ ಸೇವನೆ. ಸೊ ಇವತ್ತಿನ ವಿಡಿಯೋದು ಟೇಕ್ ಹೋಮ್ ಪಾಯಿಂಟ್ಸ್ ಏನು ಹೇಳಿ. ಫಸ್ಟು, ಕೇಸರಿ ಸೇವನೆಯಿಂದ ಹುಟ್ಟೋ ಮಗು ಬೆಳ್ಳಗೇನಾಗಲ್ಲ. ಕೇಸರಿ ಸೇವನೆ ಫಸ್ಟ್ 3 ತಿಂಗಳಲ್ಲಿ ಹಾನಿಕರ, ಅದರಿಂದ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕೇಸರಿ ಸೇವನೆ 9ನೇ ತಿಂಗಳಲ್ಲಿ ಮಾಡೋದ್ರಿಂದ ಸುಖಪ್ರಸವ ಆಗೋ ಚಾನ್ಸಸ್ ಹೆಚ್ಚು. ಕೇಸರಿ ಸೇವನೆ ಬಾಣಂತಿರು ಮಾಡೋದ್ರಿಂದ ಅವರಲ್ಲಿ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅದೆಲ್ಲ ಆಗೋ ಚಾನ್ಸಸ್ಸು ತುಂಬ ಕಡಿಮೆ. ಸೊ ಅರ್ಥ ಆಯ್ತಲ್ಲ ವೀಕ್ಷಕರೇ, ಕೇಸರಿ ಸೇವನೆ ಪ್ರೆಗ್ನೆನ್ಸಿಯಲ್ಲಿ ಯಾವ್ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ. ಪ್ರೆಗ್ನೆನ್ಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವೆಶನ್ನ ಸೈಂಟಿಫಿಕ್ ಆಗಿ ಆನ್ಸರ್ ಮಾಡಲಿಕ್ಕೆ ಬರ್ತೇನೆ. ಥ್ಯಾಂಕ್ ಯು.